S-400 ಮೇಘ ರಣಬೇಟೆಗಾರನ ಬಳಿಯೇ ಮೋದಿ ಇವತ್ತು ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಪಾಕ್ಗೆ ನುಗ್ಗಿ ಹೊಡೆದಂತ ಸ್ಥಳದಿಂದಲೇ ಮೋದಿ ಇವತ್ತು ಮೆಸೇಜ್ ಒಂದನ್ನ ರವಾನಿಸೋ ಪ್ರಯತ್ನ ಪಟ್ಟಿದ್ದಾರೆ. ಪಂಜಾಬ್ನ ಆದಮ್ಪುರ್ ಭಾರತದ 2ನೇ ಅತಿ ದೊಡ್ಡ ಸೇನಾ ನೆಲೆ. ಅಲ್ಲಿಗೆ ಇವತ್ತು ಮೋದಿ ಭೇಟಿ ಕೊಟ್ಟರು. ಈ ಭೇಟಿಯಿಂದ ಕೆಲ ಉದ್ದೇಶ ಇತ್ತು. ಅವರು ಅಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ಮಿಗ್ ವಿಮಾನಗಳು ಜೊತೆಗೆ S-400 ಇವುಗಳನ್ನ ನಾವು ನೋಡಬಹುದಾಗಿತ್ತು. ಇದರ ಉದ್ದೇಶ ಏನಿತ್ತು ಅಂತ ಅಂದ್ರೆ ಪಾಕಿಸ್ತಾನ ಸುಳ್ಳು ಕ್ಲೈಮ್ ಮಾಡಿತ್ತು. ನಾವು ಆದಮ್ಪುರ್ ಏರ್ ಬೇಸ್ಗೆ ನುಗ್ಗು ಹೊಡೆದ್ಬಿಟ್ಟಿದೀವಿ ಅನ್ನುವಂತ ರೀತಿಯಾಗಿ ಅದು ಸುಳ್ಳು ಅನ್ನುವಂತ ನಿರೂಪಿಸುವಂತ ಒಂದು ಪ್ರಯತ್ನದ ಭಾಗ ಕೂಡ ಆಗಿತ್ತು ಅಂತ ಕಾಣಿಸುತ್ತೆ ಇದು. ಮತ್ತೆ ನಮ್ಮ ಕ್ಷಿಪಣಿ ನಿರೋಧ ವ್ಯವಸ್ಥೆಗಳು ಹೇಗಿದೆ ಅನ್ನುವಂಥದ್ದನ್ನ ನಾವು ಹೇಗೆ ಅವ್ರಗಳ ಕ್ಷಿಪಣಿಗಳನ್ನ ಧ್ವಂಸ ಮಾಡಿದೀವಿ, ಭಾರತದ ಒಳಗೆ ನುಗ್ಗಿ ಬಂದಂತ ಕ್ಷಿಪಣಿಗಳನ್ನ ಅನ್ನುವಂಥದ್ದಕ್ಕೆ ತೋರಿಸುವಂತ ಒಂದು ವ್ಯವಸ್ಥೆ ಕೂಡ ಇದ್ದಂಗಿತ್ತು ಈ ವಿಡಿಯೋದಲ್ಲಿ. भारत माता की 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 ಸೊ ಇದು ಇವತ್ತು ಆದಮ್ಪುರ್ ಏರ್ ಬೇಸ್ಗೆ ಪ್ರಧಾನಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ಸೈನಿಕರುಗಳ ಜೊತೆಗೆ ಪ್ರಮುಖವಾಗಿ ವಾಯುಸೇನೆಗೆ ಸಂಬಂಧಪಟ್ಟ ಹಾಗಿನ ಸೈನಿಕರುಗಳು, ನಮ್ಮ ಪೈಲಟ್ಗಳು ಅವ್ರ ಜೊತೆಗೆ ನಿಂತು ಅವರು ಕೆಲ ಫೋಟೋಗಳಿಗೆ ಅವರು ಪೋಸ್ಟ್ ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಅವರ ಕಾರ್ಯಕ್ಕೆ ಶ್ಲಾಘಿಸಿದ್ದಾರೆ ಕೂಡ. ಹಾಗೆ MiG-29 ಜೊತೆಗೆ S-400 ಮೋದಿ ಅವರ ಹಿಂದೆ ನೀವು ನೋಡ್ತಾ ಇದ್ರಲ್ಲ, S-400 ಜೊತೆಗೆ MiG-29 ಯುದ್ಧ ವಿಮಾನಗಳನ್ನ ಕೂಡ ಆ ಫೋಟೋದಲ್ಲಿ ನಾವು ನೋಡಬಹುದಾಗಿದೆ. ನಮ್ಮ ರಕ್ಷಣಾ ವ್ಯವಸ್ಥೆ ಅದರಲ್ಲೂ ಕೂಡ ಈ ಕ್ಷಿಪಣಿಗಳನ್ನ ನಿಯಂತ್ರಿಸುವಂತ ನಿಟ್ಟಿನಲ್ಲಿ ಶತ್ರುಗಳ ಕ್ಷಿಪಣಿಗಳನ್ನ ಹೇಗಿದೆ ಅನ್ನುವಂಥದ್ದಕ್ಕೆ. ಆಮೇಲೆ ಇನ್ನೊಂದು ಫೋಟೋ, ಆ ಫೋಟೋದಲ್ಲಿ ನಾವು ಒಂದು ಗಮನಿಸಬಹುದು, ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್, ವೈರಿ ಪಡೆಗಳು ನೆಮ್ಮದಿಯಾಗಿ ಯಾಕೆ ನಿದ್ದೆ ಮಾಡಲ್ಲ, ಇಂಥದೊಂದು ಚಿತ್ರದ ಮುಂದೆ ನಿಂತು ಫೋಟೋವನ್ನ ತೆಗೆದುಕೊಂಡಿದ್ದಾರೆ ಮೋದಿ. ಶತ್ರು ರಾಷ್ಟ್ರಕ್ಕೆ ಸಂದೇಶವನ್ನ ಈ ಮುಖೇನವಾಗಿ ಪ್ರಧಾನಿ ಮೋದಿ ರವಾನಿಸಿದ್ದಾರೆ. ಆದಮ್ಪುರ್ ಏರ್ ಬೇಸ್ ಅದರ ಮೇಲೆ ನಾವು ದಾಳಿ ಮಾಡಿದೀವಿ ಅಂತ ಪಾಕಿಸ್ತಾನ ಸುಳ್ಳು ಕ್ಲೇಮ್ ಅನ್ನ ಮಾಡಿತ್ತು, ಸುಳ್ಳು ಒಂದು ಸುದ್ದಿ ಅಥವಾ ಒಂದು ಪುಕಾರನ್ನ ಹಬ್ಬಿಸಿತ್ತು. ಈಗ ನಿಖರ ಸಂದೇಶವನ್ನ ಮೋದಿ ರವಾನಿಸಿದ್ದಾರೆ. ಅದೇ ಜಾಗಕ್ಕೆ ಹೋಗಿ ನಮ್ಮ ಏರ್ ಬೇಸ್ಗಳಿಗೆ ಯಾವುದೇ ರೀತಿಯಂತ ಹಾನಿ ಆಗಿಲ್ಲ, ಪಾಕಿಸ್ತಾನದ ಪ್ರಯತ್ನಗಳು ಇಲ್ಲಿ ಸಫಲಗೊಂಡಿಲ್ಲ. ಇದಕ್ಕೆ ಕಾರಣ ನಮ್ಮ ರಕ್ಷಣಾ ವ್ಯವಸ್ಥೆ ಅಷ್ಟೊಂದು ಸದೃಢವಾಗಿದೆ. ಅದರಲ್ಲೂ ಕೂಡ S-400 ನಂತಹ ಈ ಕ್ಷಿಪಣಿಗಳನ್ನ, ಶತ್ರು ಕ್ಷಿಪಣಿಗಳನ್ನ ಧ್ವಂಸ ಮಾಡುವಂತ ನಮ್ಮ ವ್ಯವಸ್ಥೆಗಳು ಏನಿದೆ, ಆಕಾಶ್, S-400 ಈ ರೀತಿಯಾದಂಥ ಸಾಧನಗಳ ಮುಂದೆ ನಿಂತು ಅವರು ಫೋಟೋಗಳನ್ನ ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಇನ್ನೊಂದು ಅಲ್ಲಿ ಮಿಗ್ ವಿಮಾನ ಮಾದರಿಯ ವಿಮಾನಗಳನ್ನ ನಾವು ಅಲ್ಲಿ ಗಮನಿಸ್ಬೋದು. ಹಿಂದೆ ಇರುವಂತಹ ಫೋಟೋಗಳನ್ನ ಗಮನಿಸಬಹುದು, ಆ ವಿಮಾನಗಳ ಫೋಟೋ. ಅದರಲ್ಲಿರುವಂತಹ ಒಂದು ಬರಹವನ್ನ ನೀವು ನೋಡಬಹುದು, ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್, ಯಾಕೆ ಶತ್ರು ರಾಷ್ಟ್ರದ ಪೈಲಟ್ಗಳು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಅಡಿಬರಹ ಅದು. ಅದಕ್ಕೆ ಕಾರಣ ನಮ್ಮಲ್ಲಿರುವಂಥ ಯುದ್ಧ ವಿಮಾನಗಳು, ನಮ್ಮಲ್ಲಿರುವಂಥ ನುರಿತ ಪೈಲಟ್ಗಳು, ನಮ್ಮಲ್ಲಿರುವಂಥ ಸದೃಢ ರಕ್ಷಣಾ ವ್ಯವಸ್ಥೆ ಅನ್ನುವಂಥನ್ನ ಸೂಚ್ಯವಾಗಿ ಹೇಳೋ ಪ್ರಯತ್ನವನ್ನು ಮೋದಿ ಪಟ್ಟಿದ್ದಾರೆ. ವಾಯುಸೇನೆ ಯೋಧರನ್ನ ಭೇಟಿ ಮಾಡಿದಂತ ಬಳಿಕ ಮೋದಿ ಟ್ವೀಟ್ ಮುಖೇನವಾಗಿ ಸೈನಿಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಏನು ಉಲ್ಲೇಖ ಮಾಡಿದ್ದಾರೆ ಆ ಟ್ವೀಟ್ನಲ್ಲಿ ಬನ್ನಿ ನೋಡೋಣ. ಇಂದು ಬೆಳಗ್ಗೆ ನಾನು ಆದಮ್ಪುರ ಏರ್ಫೋರ್ಸ್ ಸ್ಟೇಷನ್ಗೆ ತೆರಳಿ ನಮ್ಮ ಕೆಚ್ಚೆದೆಯ ವಾಯು ಯೋಧರು ಮತ್ತು ಸೈನಿಕರನ್ನ ಭೇಟಿಯಾದೆ.
ಧೈರ್ಯ, ದೃಢ ನಿಶ್ಚಯ ಮತ್ತು ನಿರ್ಭಯತೆಯನ್ನು ಸಾರುವವರ ಜೊತೆ ಇರುವುದು ಬಹಳ ವಿಶೇಷ ಅನುಭವ ಆಗಿತ್ತು. ನಮ್ಮ ಸಶಸ್ತ್ರ ಪಡೆಗಳು ನಮ್ಮ ದೇಶಕ್ಕಾಗಿ ಮಾಡುವ ಎಲ್ಲ ತ್ಯಾಗಕ್ಕೂ ಭಾರತದ ಪ್ರತಿಯೊಬ್ಬರೂ ಅವರಿಗೆ ಎಂದೆಂದಿಗೂ ಋಣಿಯಾಗಿರುತ್ತೇವೆ. ಇಂದು ಬೆಳಗ್ಗೆ ನಾನು ಆದಂಪುರ ಏರ್ಫೋರ್ಸ್ ಸ್ಟೇಷನ್ಗೆ ತೆರಳಿ ನಮ್ಮ ಕೆಚ್ಚೆದೆಯ ವಾಯು ಯೋಧರು ಮತ್ತು ಸೈನಿಕರನ್ನ ಭೇಟಿಯಾದೆ. ಧೈರ್ಯ, ದೃಢ ನಿಶ್ಚಯ ಮತ್ತು ನಿರ್ಭಯತೆಯನ್ನು ಸಾರುವವರ ಜೊತೆ ಇರುವುದು ಬಹಳ ವಿಶೇಷ ಅನುಭವ ಆಗಿತ್ತು. ನಮ್ಮ ಸಶಸ್ತ್ರ ಪಡೆಗಳು ನಮ್ಮ ದೇಶಕ್ಕಾಗಿ ಮಾಡುವ ಎಲ್ಲ ತ್ಯಾಗಕ್ಕೂ ಭಾರತದ ಪ್ರತಿಯೊಬ್ಬರೂ ಅವರಿಗೆ ಎಂದೆಂದಿಗೂ ಋಣಿಯಾಗಿರುತ್ತೇವೆ. ಇಂದು ಬೆಳಗ್ಗೆ ನಾನು ಆದಂಪುರ ಏರ್ಫೋರ್ಸ್ ಸ್ಟೇಷನ್ಗೆ ತೆರಳಿ ನಮ್ಮ ಕೆಚ್ಚೆದೆಯ ವಾಯು ಯೋಧರು ಮತ್ತು ಸೈನಿಕರನ್ನ ಭೇಟಿಯಾದೆ. ಧೈರ್ಯ, ದೃಢ ನಿಶ್ಚಯ ಮತ್ತು ನಿರ್ಭಯತೆಯನ್ನು ಸಾರುವವರ ಜೊತೆ ಇರುವುದು ಬಹಳ ವಿಶೇಷ ಅನುಭವ ಆಗಿತ್ತು. ನಮ್ಮ ಸಶಸ್ತ್ರ ಪಡೆಗಳು ನಮ್ಮ ದೇಶಕ್ಕಾಗಿ ಮಾಡುವ ಎಲ್ಲ ತ್ಯಾಗಕ್ಕೂ ಭಾರತದ ಪ್ರತಿಯೊಬ್ಬರೂ ಅವರಿಗೆ ಎಂದೆಂದಿಗೂ ಋಣಿಯಾಗಿರುತ್ತೇವೆ. ಇಂದು ಬೆಳಗ್ಗೆ ನಾನು ಆದಂಪುರ ಏರ್ಫೋರ್ಸ್ ಸ್ಟೇಷನ್ಗೆ ತೆರಳಿ ನಮ್ಮ ಕೆಚ್ಚೆದೆಯ ವಾಯು ಯೋಧರು ಮತ್ತು ಸೈನಿಕರನ್ನ ಭೇಟಿಯಾದೆ. ಧೈರ್ಯ, ದೃಢ ನಿಶ್ಚಯ ಮತ್ತು ನಿರ್ಭಯತೆಯನ್ನು ಸಾರುವವರ ಜೊತೆ ಇರುವುದು ಬಹಳ ವಿಶೇಷ ಅನುಭವ ಆಗಿತ್ತು. ನಮ್ಮ ಸಶಸ್ತ್ರ ಪಡೆಗಳು ನಮ್ಮ ದೇಶಕ್ಕಾಗಿ ಮಾಡುವ ಎಲ್ಲ ತ್ಯಾಗ